ಹಾಯ್ ಫ್ರೆಂಡ್ಸ್, ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಖಾಲಿರುವಂಥ ಅಂದರೆ ಕ್ರೈಸ್ ಶಾಲೆಗಳಲ್ಲಿ ಖಾಲಿರುವಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಕುರಿತಂತೆ ಈಗಾಗಲೇ ಇಲಾಖೆಯು KPSCಗೆ ನೇಮಕಾತಿಯನ್ನು ಪ್ರಾರಂಭಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈಗಾಗಲೇ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೆ ವಿಷಯವಾರು ವರ್ಗೀಕರಣ ಮಾಡಲಾಗಿದೆ. ಸದ್ಯದರಲ್ಲಿಯೇ ಈ ಒಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಒಂದು ಹುದ್ದೆಗಳಿಗೆ TETಯನ್ನು ಕಂಪಲ್ಸರಿ ಮಾಡಲಾಗಿದೆ. ಈ ಮೊದಲು ಈ TET ಕಂಪಲ್ಸರಿ ಇದ್ದಿಲ್ಲ, ಆದರೆ C&R ರೂಲನ್ನು ತಿದ್ದುಪಡಿ ಮಾಡಿ ಈಗ TETಯನ್ನು ಕಂಪಲ್ಸರಿ ಮಾಡಲಾಗಿದೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಏಕೆಂದರೆ ಇಲ್ಲಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಶಾಲೆಗಳು ಇಂಗ್ಲೀಷ್ ಮೀಡಿಯಂ ಶಾಲೆಗಳಾಗಿರ್ತವೆ. ಅದೇ ರೀತಿಯಾಗಿ ಭಾಷಾ ಅಂದರೆ ಇಂಗ್ಲೀಷ್ ಆಗಿರ್ಬೋದು ಮತ್ತು ಕನ್ನಡವನ್ನು ಆಪ್ಷನಲ್ ಆಗಿ ಓದಿದಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳನ್ನು ನೋಡ್ತಾ ಹೋಗೋದಾದರೆ ಈ ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕದ ಹುದ್ದೆಗಳಾಗಿವೆ. ಒಟ್ಟು 930 ಹುದ್ದೆಗಳು ಖಾಲಿ ಇವೆ. ನಾನ್ ಕಲ್ಯಾಣ ಕರ್ನಾಟಕದ ಹುದ್ದೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರು 103, ಆಂಗ್ಲ ಭಾಷಾ ಶಿಕ್ಷಕರು 108, ಹಿಂದಿ ಭಾಷಾ ಶಿಕ್ಷಕರು 55, ಅದೇ ರೀತಿಯಾಗಿ ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 160, ಕಂಪ್ಯೂಟರ್ ಶಿಕ್ಷಕರು 57, ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳೆ ವಿಭಾಗದಲ್ಲಿ 30, ದೈಹಿಕ ಶಿಕ್ಷಣ ಶಿಕ್ಷಕರು 51, ಅದೇ ರೀತಿಯಾಗಿ ಕಂಪ್ಯೂಟರ್ ಆಪರೇಟರ್ 79, ನಿಲಯ ಪಾಲಕರು ಮಹಿಳೆ ವಿಭಾಗದಲ್ಲಿ 30, ನಿಲಯ ಪಾಲಕರು 48, ಒಟ್ಟು 930 ನಾನ್ ಕಲ್ಯಾಣ ಕರ್ನಾಟಕದ ಕ್ರೈಸ್ ಶಾಲೆಗಳಲ್ಲಿ ಖಾಲಿರುವಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಯ ವಿವರ ಈ ರೀತಿಯಾಗಿದೆ. ಮುಂದುವರೆದು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರಣೆ ಈ ರೀತಿಯಾಗಿದೆ. ಕನ್ನಡ ಭಾಷಾ ಶಿಕ್ಷಕರು 94, ಆಂಗ್ಲ ಭಾಷಾ ಶಿಕ್ಷಕರು 101, ಹಿಂದಿ ಭಾಷಾ ಶಿಕ್ಷಕರು 63, ಅದೇ ರೀತಿಯಾಗಿ ಗಣಿತ ಶಿಕ್ಷಕರು 67, ವಿಜ್ಞಾನ ಶಿಕ್ಷಕರು 64, ಸಮಾಜ ವಿಜ್ಞಾನ ಶಿಕ್ಷಕರು 56, ಕಂಪ್ಯೂಟರ್ ಶಿಕ್ಷಕರು 24, ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳಾ ವಿಭಾಗದಲ್ಲಿ 14, ದೈಹಿಕ ಶಿಕ್ಷಣ ಶಿಕ್ಷಕರು 51, ಕಂಪ್ಯೂಟರ್ ಆಪರೇಟರ್ 55, ನಿಲಯ ಪಾಲಕರು ಮಹಿಳಾ ವಿಭಾಗದಲ್ಲಿ 17, ನಿಲಯ ಪಾಲಕರು 41, ಸಂಗೀತ ಶಿಕ್ಷಕರು 24, ಪದವೀಧರ ಚಿತ್ರಕಲಾ ಶಿಕ್ಷಕರು 33, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 33, ಅದೇ ರೀತಿಯಾಗಿ ಶುಶ್ರೂಷಾಧಿಕಾರಿಗಳು 43. ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ 780 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಈ ಒಂದು ಕ್ರೈಸ್ ಶಾಲೆಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಪ್ರಸ್ತಾವನೆಯನ್ನು KPSCಗೆ ಸಲ್ಲಿಸಲಾಗಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ ಶಾಲೆಗಳಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಈ ಹುದ್ದೆಗಳಿಗೆ ಸದ್ಯದಲ್ಲೇ ಅಧಿಸೂಚನೆ ಹೊರಡಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಮುಂದುವರೆದು ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವಂಥ PST ಆಗಿರ್ಬೋದು, GPT ಆಗಿರ್ಬೋದು, HSTR ಆಗಿರ್ಬೋದು, ಇನ್ನಿತರ ಹುದ್ದೆಗಳ ಭರ್ತಿಗೆ ಮಧು ಬಂಗಾರಪ್ಪರವರು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. TETಯನ್ನು ನವೆಂಬರ್ ಕೊನೆಯಲ್ಲಿ ನಡೆಸಿ ಡಿಸೆಂಬರ್ ಅಥವಾ ಜನವರಿಯ ಆರಂಭದಲ್ಲಿ CETಯನ್ನು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂದರೆ ಇಲ್ಲಿ ನವೆಂಬರ್ ಕೊನೆಯಲ್ಲಿ TETಯನ್ನು ನಡೆಸಲಾಗುತ್ತದೆ, ಡಿಸೆಂಬರ್ ಕೊನೆ ಅಥವಾ ಜನವರಿಯ ಆರಂಭದಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ CETಯನ್ನು ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಸುಮಾರು 18,000ಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಇಲ್ಲಿ ಸುಮಾರು 5,000ಕ್ಕೂ ಅಧಿಕ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ PST ಹುದ್ದೆಗಳಿವೆ ಜಾಸ್ತಿಯಾಗಿ. ಇಲ್ಲಿ ಕೂಡ GPSTR ಆಗಿರ್ಬೋದು, HSTR ನೇಮಕಾತಿ ಕೂಡ ನಡೀತಾ ಇದೆ. ಅಂದರೆ ಅಧಿಕ PST ಹುದ್ದೆಗಳಿವೆ. ಮುಂದುವರೆದು 5,000ಕ್ಕೂ ಅಧಿಕ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ನಡೀತಾ ಇದೆ. ಈ ಅನುದಾನಿತ ಶಾಲೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆ ಇರುವುದಿಲ್ಲ. ಇಲ್ಲಿ ಆಯಾ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಆಡಳಿತ ಮಂಡಳಿಯವರ ಮೂಲಕವೇ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಇಡೀ ಕರ್ನಾಟಕಕ್ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 5,000 ಶಿಕ್ಷಕರ ಭರ್ತಿ ನಡೀತಾ ಇದೆ. ಇಲ್ಲಿ ಅಧಿಕವಾಗಿ PST ಮತ್ತು
GPT ಹುದ್ದೆಗಳು ಕೂಡ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಆದ್ದರಿಂದ 18,000 ಶಿಕ್ಷಕರ ನೇಮಕಾತಿಗೆ ಡಿಸೆಂಬರ್ನಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು. ಬರುವಂಥ ಶೈಕ್ಷಣಿಕ ವರ್ಷದ ಒಳಗಾಗಿ ನೇಮಕಾತಿ ಆದೇಶವನ್ನು ನೀಡಲಾಗುತ್ತದೆ ಎಂದು ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.